ನಾವು ಕಷ್ಟಪಡ್ತಾ ಇದ್ದೀನಿ ಸೆಟಲ್ ಆಗಬೇಕು ಅಂತ. ಅದು ಈ ಜನ್ಮದಲ್ಲಿ ನಿನ್ ಕೈಲಾಗಲ್ಲ. ಬ್ಯಾಕ್ಗ್ರೌಂಡಲ್ಲಿ ಹೋಗ್ಲಿ, ನೀನು ಏನು ಸೆಟಲ್ ಆಗಿದ್ಯಾ? ನಿನ್ನ ಪರ್ಸ್ನಲಿ ಏನು ಸೆಟಲ್ ಆಗಿದ್ಯಾ ಅಪ್ಪನ ಬಿಟ್ಟು ಹೇಳು. ನಾನು ಬೇರೆಯವ್ರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಿಲ್ವಲ್ಲ. ನಮ್ಮ ಅಪ್ಪ ಮಾಡಿದಾರೆ, ನಾನು ಇದ್ದೀನಿ. ನಿಮ್ಮ ಅಪ್ಪ ಮಾಡಿದ್ರೆ ನೀನು ಇರ್ತಿದ್ದೆ. ಅದೇ ನಾನು ನಿನ್ಗೆ ಕೇಳ್ತಾ ಇದ್ದೀನಿ, ನಿಮ್ಮ ಅಪ್ಪನ ಬಿಟ್ಟು ನಿಂದೇನು ಸೆಟಲ್ ಮಾಡಿದ್ಯಾ ಹೇಳು. ನಮ್ಮ ಅಪ್ಪಂದೆಲ್ಲ ಏನಿದೆ ಅವೆಲ್ಲ ನಂದೇನೇನೆ. ನಿಂದೇನಾದ್ರು ಇದ್ರೆ ಹೇಳು. ನಂದೇನು ಇಲ್ಲಪ್ಪ. ನಿಮ್ಮ ಅಪ್ಪನ ನಿಂದೆ, ನಮ್ಮ ಅಪ್ಪನ ನಂದೆ ಅಷ್ಟೇ. ನಿಮ್ಮ ಅಪ್ಪಂದು ಅಂತ ಏನಾದ್ರು ಇದ್ದಿದ್ರೆ ನಿಮ್ಮ ಅಪ್ಪನ ನನ್ನ ನೀನ್ ಯಾಕೆ ಇವತ್ತು ಹಿಂಗಿರ್ತಿದ್ದೆ? ನಮ್ಮ ಅಪ್ಪಂದು ಆಸ್ತಿ ನಿಂದಾಗಕ್ಕಾಗಲ್ಲ. ಏನಂದೆ? ನಮ್ಮಪ್ಪ ನಂಗೆ ದುಡಿಯೋದು ಕಲ್ಸ್ಕೊಟ್ರು, ನಿಮ್ಮಪ್ಪ ನಂಗೆ ದುಡ್ಡಲ್ಲಿ ಶೋಕಿ ಮಾಡೋದು ಕಲ್ಸ್ಕೊಟ್ರು, ಅಷ್ಟೇ ವ್ಯತ್ಯಾಸ. ನನಗ್ ಕಷ್ಟ ಏನು ಅಂತ ತೋರ್ಸ್ದಲೆ ನನಗ್ ಬೆಳೆಸಿದ್ದಾರೆ ಮೇನ್. ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ. ನಿನ್ ಜೊತೆ ಬಂದು ಸಾಯೋರ್ಗು ನರ್ಕ ಅನ್ಭೋಗ್ಸೋ ಬದಲು ಅಟ್ಲೀಸ್ಟ್ ಸ್ವಲ್ಪ ದಿವಸ ನೋವು ಅನ್ಭೋಗ್ಸಿ ಬಿಡೋದೇ ಬೆಟರ್. ಇನ್ನೇನು ಮದ್ವೆ ಆಗ್ತೀಯಲ್ಲ, ಚೆನ್ನಾಗಿರ್ತೀನಿ ಬಿಡು. ನಿನ್ಗೆ ಕುರಿತಿದ್ಯಾ? ನನ್ಗೆಂತ ಕುರಿ? ಪದೇ ಪದೇ ಅವರ್ಡೇ ಹೇಳ್ತಿದ್ದೆ. ಉರ್ಸ್ಬೇಕು ಅಂತ ಕಾಲ್ ಮಾಡಿದ್ರೆ ಅದು ನಿನ್ ಭ್ರಮೆ, ನಾನು ಉರ್ಕೊಳ್ಳಲ್ಲ. ಅದಕ್ಕೆ ಉರ್ಕೊಂತಿದ್ಯಾ ಅನ್ಸುತ್ತೆ. ಉರ್ಕೊಂತಿದ್ದೀನಿ. ಏನ್ ಇವಾಗ? ಅದೇ ನೀನು ನನ್ ಡ್ರೀಮ್ ಬೈಕ್ ಅಂತಿದ್ದಲ್ಲ, ಆ ಡ್ರೀಮ್ ಬೈಕು ನನ್ ಮದ್ವೆ ಆಗೋನು ಡೈಲಿ ಅವ್ನ್ ಟೀ ಕಾಫಿ ಕುಡಿಯಕ್ ಯೂಸ್ ಮಾಡ್ತಾನೆ. ನೀನು ಇನ್ನ ಅದನ್ನ ಅಫೋರ್ಡ್ ಮಾಡಕ್ಕೂ ನಿನ್ ಕೈಲಿ ತಾಕತ್ತಿಲ್ಲ. ನನ್ನಂತವಳು ಹೇಗೆ ನಿನ್ ಜೀವನದಲ್ಲಿ ಇರ್ತಾಳೆ ಅಂತ ಆಸೆ ಪಟ್ಟೆ. ಸೆಟಲ್ ಆಗ್ತೀನಿ ಅಂತ ಬರೀ ಒಂದ್ ವರ್ಷದಿಂದ ಕಾಗೆ ಹಾಕ್ಸ್ಕೊಂಡೇ ಬಂದೆ. ಹೆಂಗಾದ್ರೂ ಇರು, ಏನಾದ್ರೂ ಇರು, ನಿನ್ನ ಹತ್ರ ಇರ್ಲಿ, ಏನ್ ಆಸ್ತಿ ಬೇಡ, ಏನ್ ಈ ಡೈಲಾಗ್ ಎಲ್ಲ ಯಾರು ಹೇಳಿದ್ದು? ಏನು? ನೀನ್ ಹೆಂಗಾದ್ರೂ ಇರು, ನಿನ್ ಜೊತೆನೆ ಇರ್ತೀನಿ, ನೀನ್ ಆಸ್ತಿ ಬೇಡ, ಏನೂ ಬೇಡ, ನೀನ್ ಬೇಕು, ಈ ಡೈಲಾಗ್ ಎಲ್ಲ ಯಾರು ಹೇಳ್ತಾ ಇದ್ದಿದ್ದು? ನಾನಾ ನೀನಾ? ನಂಗೆ ಗೊತ್ತಿಲ್ಲ. ಅಷ್ಟೇ. ಎಲ್ಲರ ಜೀವನದಲ್ಲೂ ಒಬ್ಬ ಬರ್ತಾನೆ, ಯಾರೋ ಚೆನ್ನಾಗಿರ್ತಾನೆ, ಅವನಿಗೆ ದುಡ್ಡಿರುತ್ತೆ. ನನ್ನನ್ನು ಅಫೋರ್ಡ್ ಮಾಡೋಕ್ಕೆ, ನಿನ್ನನ್ನು ಅಫೋರ್ಡ್ ಮಾಡೋಕ್ಕೆ ಕೆಪಾಸಿಟಿ ನನಗಿರಲ್ಲ. ಬಟ್ ಅವ್ನು ನನ್ನ ಪ್ರೀತಿನ ಅಫೋರ್ಡ್ ಮಾಡೋ ಅಷ್ಟು ಕೆಪಾಸಿಟಿ ಇರುತ್ತೆ. ಅಷ್ಟೇ ವ್ಯತ್ಯಾಸ. ಅಲ್ವಾ? ಇವಾಗ ಫೈನಲಿ ನಿಂಗೇನು ಪ್ರಾಬ್ಲಮ್ಮು? ನನಗೇನು ಪ್ರಾಬ್ಲಮ್ ಇಲ್ಲ. ಕಾಲ್ ಮಾಡಿದ್ನೇನಲ್ವಾ? ಮಾಡ್ದೆ. ನಂದು ನಿಂದು ಏನೇನಿದೆಯೋ ಅವೆಲ್ಲನೂ ಕ್ಲಿಯರ್ ಮಾಡು. ಏನು ಮಾಡಬೇಕು ಹೇಳು, ಕ್ಲಿಯರ್ ಮಾಡ್ಬಿಡೋಣ. ನಂದು ನಿಂದು ಅಂತ ಏನಿದೆಯೋ ಮೆಮೊರೀಸ್ ಅವೆಲ್ಲ ತೆಗ್ದಾಕ್ಬಿಡು. ಅಂದರೆ ಮೆಮೊರಿ ಕಾರ್ಡ್ ಚಿಪ್ಪ? ಅದೇ ಆ ಚಿಪ್ಪಲ್ಲಿ ಇರೋದನ್ನು ತೆಗ್ದಾಕು. ಅಷ್ಟೇನಾ? ಬ್ರೈನಲ್ಲಿರೋವು ನಾಳೆಯಿಂದ ನಂಗೊಂದು ಕಾಲು ಬರಬಾರ್ದು, ಮೆಸೇಜ್ ಬರಬಾರ್ದು. ಅಂಡ್ ನೀನು ಬದುಕಿದ್ಯಾ ಸತ್ತಿದ್ಯಾ ಅಂತಾನು ನಾನು ಕೇಳಲ್ಲ. ನೀನು ಹಂಗೇನೇನು. ಸಪೋಸ್ ನಾಳೆ ನನ್ನ ಹತ್ರ ಯಾವುದೋ ಬೈ ಚಾನ್ಸ್ ಲಕ್ಕಿ ಥರ ದುಡ್ಡು ಬಂದ್ಬಿಟ್ರೆ? ಬಂದಾಗ ಮಾತಾಡ್ತೀನಿ. ದುಡ್ಡೇ ದೊಡ್ಡಪ್ಪ. ನಾನು ನೀನ್ ಮಾತಾಡ್ಲಿ ಅಂತ ನಾನು ಕಾಲ್ ಮಾಡಿಲ್ಲ. ಕಾಲ್ ಮಾಡಿರೋದು ನಾನ್ ಮಾತಾಡೋದಕ್ಕೆ. ಜಸ್ಟ್ ನನ್ ಮಾತ್ರ ಕೇಳಿಸ್ಕೊ. ಆಯ್ತು, ಹೇಳು. ಫಸ್ಟ್ ಆಫ್ ಆಲ್ ನಿನ್ ಹತ್ರ ಮಾತಾಡ್ಬೇಕಂದ್ರೆ ನನಗೆ ಆಗಲ್ಲ, ನನಗೆ ಇಷ್ಟ ಇಲ್ಲ. ನಿನ್ ವಾಯ್ಸ್ ಕೇಳಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಎಲ್ಲಿಂದ? ಇನ್ನ ನಿನ್ ಮುಖ ನೋಡಕ್ಕಂತೂ ನನಗೆ ತುಂಬಾ ಅಸಹ್ಯನೇ ಆಗುತ್ತೆ ಅಂತ ಅನ್ಕೋಬಿಡು. ಕಣ್ ತಗಸ್ಬಿಡು. ತೆಕ್ಕೋ ನೀನೇನೆ. ನಿನ್ ಕಣ್ ನೀನೇ ತಕ್ಕೋ, ನಿನ್ ಮನಸ್ಸನ್ನ ನೀನೇ ತಕ್ಕೋ. ಅದಕ್ಕೆ ನನಗೆ ಈ ತರ ಚೀಪ್ ಆಗಿ ಮೆಂಟಾಲಿಟಿ ಇರೋರ್ನ ಕಂಡ್ರೆ ಆಗ್ತಿಲ್ಲ ನನಗೆ. ಸೊ ಇಷ್ಟ ದಿನ ನೀನು ಪ್ಯೂರ್ ಡೈಮಂಡ್ ಹಾಗೆ ಹೀಗೆ ಅಂತೆಲ್ಲ ಅನ್ಕೊಂಡಿದ್ದೆ. ನೋ, ನೀನು ಏನ್ ಗೊತ್ತಾ, ಗುಜ್ಜುಡಿ ಅಂಗಡಿ ಬಿದ್ದಿರೋ ಕಬ್ನ ಚೂರ್ ತರ ಅಷ್ಟೇ ನೀನು. ಅಷ್ಟೇನಾ? ಹೌದು, ಅಷ್ಟೇ.
ನಿಮ್ಮನೇಲಿ ನಿನಗೆ ಬೆಲೆ ಗೌರವ ಮರ್ಯಾದೆ ಇಲ್ಲ. ಇನ್ನು ನನ್ನನ್ ಕಟ್ಕೊಬಿಟ್ಟು ನಾನು ನಿಮ್ಮನೆ ಕರ್ಕೊಂಡ್ ಹೋಗ್ಬಿಟ್ಟು ನಿಮ್ಮನೆಯವರೆಲ್ಲ ನನಗ್ ಗೌರವ ಕೊಡ್ತಾರೆ, ಬೆಲೆ ಕೊಡ್ತಾರೆ, ನನ್ನ ಆಸೆ ನನ್ ಕನ್ಸು ನೆರವೇರಿಸ್ತಾರೆ, ನೀನ್ ನೆರವೇರಿಸ್ತೆ ಅನ್ನೋದು ಅದು ಈ ಜನ್ಮ ಅಲ್ಲ, ಇನ್ನ 10 ಜನ್ಮ ಆದ್ರೂ ನಿನ್ ಯೋಗ್ಯತೆಗೆ ಅದಾಗಲ್ಲ. ಆ ಮನೆ ನೋಡು ಹೇಗಿದೆ ನಿಂದು. ಇದೆಲ್ಲ ಫಸ್ಟ್ ಯಾಕೆ ಅನ್ಸ್ಲಿಲ್ಲ ನನಗೆ? ಅನಿಸ್ತಿದೆ ಇವಾಗ ಎಲ್ಲ. ಅವಾಗ ಬುದ್ಧಿ ಇರ್ಲಿಲ್ಲ, ಇವಾಗ ಬುದ್ಧಿ ಇದೆ. ಓಕೆ, ಅಷ್ಟೇನಾ? ಮಾತು ಮುಗೀತಾ? ನಿನ್ ಕೈಯಲ್ಲಿ 1 year ಅಷ್ಟ್ರಲ್ಲಿ ಸೆಟಲ್ ಆಗಕ್ ಆಗ್ಲಿಲ್ಲ. ಅದು ನಮ್ಮ ಕಾಲೇಜಲ್ಲಿ ಇದ್ದಾಗ ಹೇಳ್ದೆ, ಡಿಗ್ರಿ ಕಂಪ್ಲೀಟ್ ಆಗೋ ಟೈಮಲ್ಲಿ ಜಸ್ಟ್ 1 year ಟೈಮ್ ಕೊಡು ನನಗೆ, ನಾನೇನೋ ಅನ್ನೋದು ಪ್ರೂವ್ ಮಾಡ್ತೀನಿ ಅಂತ. ಯಾಕೆ ಪ್ರೂವ್ ಮಾಡಕ್ಕೆ ಇನ್ನ ಸೊಲ್ಯೂಷನ್ ಸಿಕ್ಲಿಲ್ವಾ? ಅದು ನಮ್ಮಪ್ಪ ಮನೆಯಿಂದೆ ಮನಿ ಪ್ಲ್ಯಾಂಟ್ ಹಾಕಿದ್ರು. ಅದು 1 yeaರಲ್ಲಿ ಹಣ್ಣಾಗಿ ಬೀಳುತ್ತೆ ಅಂತ ಅನ್ಕೊಂಡೆ. ಅದನ್ನೇ ಹೇಳ್ತಿರೋದು. ಚಿನ್ನದ ಸ್ಪೂನಲ್ಲಿ ತಿಂದಿರೋಳೆಲ್ಲಿ, ಸ್ಟೀಲ್ ಸ್ಪೂನ್ ತಿಂದಿರೋನೆಲ್ಲಿ? ನಿಂದು ನಂದು ಡಿಫ್ರೆನ್ಸ್ ಈ ಲೆವೆಲ್ ಅಲ್ಲಿ ಇದೆ. ಜಸ್ಟ್ ಯೋಚನೆ ಮಾಡು. ಮಿಸ್ಟೇಕ್ ಮಾಡ್ಕೊಂಡಿದ್ದೆ, ಸ್ಟೀಲ್ ಸ್ಪೂನು ಯೂಸ್ ಮಾಡಿಲ್ಲ ನಾವು, ಬೈ ಹ್ಯಾಂಡ್. ಅದಕ್ಕಿನ್ನ ಪುವರ್ ಆಗಿದ್ರೆ ನಾವೇನ್ ಮಾಡೋದಿಕ್ಕಾಗಲ್ಲ. ನನ್ನ ಕೆಪಾಸಿಟಿಲಿ ನಾನು ಬದುಕಿದ್ದೀನಿ, ನಿನ್ನ ಕೆಪಾಸಿಟಿ ನೀನು ಮಾತಾಡ್ತಿದ್ಯಾ ಅಷ್ಟೇ. ಹೌದೌದು ಬಿಡು. ಮುಗೀತಾ? ಅಷ್ಟೇ, ಇನ್ನೇನಿಲ್ಲ. ನಿಂದೇನಾದ್ರೂ ಇದ್ರೆ ಹೇಳು, ಕೇಳ್ತೀನಿ. ಏನಿಲ್ಲ, ಚೆನ್ನಾಗಿರೋ, ಖುಷಿಯಾಗಿರೋ, ನೀನು ಅನ್ಕೊಂಡಿದ್ದೆಲ್ಲ ಆಗಲಿ, ನಿನ್ನ ದುಡ್ಡು ಜಾಸ್ತಿ ಆಗಲಿ. ಈ ತರವೆಲ್ಲ ಡೈಲಾಗ್ ಎಲ್ಲ ಹೊಡೆದು ನನ್ನ ಮತ್ತೆ ಮತ್ತೆ ಇಂಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದು ನಿನ್ನಷ್ಟು ಮುಟ್ಟಾಳ ಯಾರು ಇಲ್ಲ ಅನ್ಕೋಬಿಡು. ಅಂದ್ರೆ ಇಂಪ್ರೆಸ್ ಆಗಕ್ಕೆ ಹೇಗೋ ಬಿಟ್ಟು ಹೋಗಿದ್ದೀನಿ ನನ್ನ ಜಾಗದಲ್ಲಿ, ಯಾವ್ದೋ ಬ್ರ್ಯಾಂಡಿನೋ ವಿಸ್ಕಿನೋ ಇಟ್ಕೊಂಡು ನನ್ನ ನೆನ್ಪಲ್ಲೇ ಕೊರ್ಕೊಂಡು ಕುಡ್ಕೊಂಡು ದೊಡ್ಡ ಪಿಯೋಟಾಗಿ ರೋಡಲ್ಲಿ ಭಿಕ್ಷೆ ಬಿಟ್ಕೊಂಡು ಬದುಕೋ ಕ್ಯಾಟಗರಿ ಆಗ್ತೀಯಾ? ಆಗು. ಅಲ್ಲ, ನೀನೇ ಹೇಳ್ತಿದ್ಯಾ ಫುಟ್ಪಾತ್ ಅಂತ, ಅಂಥದ್ರೆಲ್ಲ ಬ್ರ್ಯಾಂಡ್ ವಿಸ್ಕಿ ಎಲ್ಲ ತಗೊಳ್ಳೋ ಕೆಪಾಸಿಟಿ ಇಲ್ಲ ಇದೆ ನಮಗೆ. ಕುಡಿಯೋದೆಲ್ಲಿಂದ ಬರುತ್ತೆ? ಏನೇನಂದ್ರೆ ಊಟಕ್ಕೆ ಕಷ್ಟಪಡ್ತಾ ಇದ್ದೀವಿ, ದುಡ್ಕೊಂಡು ತಿನ್ಬೇಕು ಅಂದಾಗ ಬ್ರ್ಯಾಂಡ್ ವಿಸ್ಕಿ ತಗೊಂಡು ನಿನ್ನ ನೆನಪಲ್ಲ ಆ ದುಡ್ಡನ್ನ ಎಲ್ಲ ವೇಸ್ಟ್ ಮಾಡಲಿ ನಾನು ಅಂದೆ. ಹೌದೌದು, ತಿನ್ನಕ್ಕೂ ಗತಿ ಇಲ್ಲ ಅಂದಮೇಲೆ ನನ್ನನ್ನ ಹೇಗೆ ಇಷ್ಟಪಟ್ಟೆ? ಏನೋ ಮನ್ಸು ಕೇಳ್ತು, ನೀನು ಅಂದೆ, ಇಷ್ಟಪಟ್ಟೆ. ಬೇಡ, ನಿನ್ನ ಮನ್ಸು ಬೇಡ. ನನಗೆ ಅವಾಗ ಕಾಲೇಜಲ್ಲಿ ಬಾಯ್ ಫ್ರೆಂಡ್ ಅಂತ ಹೇಳ್ಕೊಳಕ್ ಒಬ್ಬ ಬೇಕಿತ್ತು. ನೀನ್ ಸರಿಯಾಗಿರೋ ಬಕ್ರ ಸಿಗ್ದೆ, ಯೂಸ್ ಮಾಡ್ಕೊಂಡೆ. ಬಕ್ರ. ಆಮೇಲೆ ಆಮೇಲೆ ಏನು? ಆಮೇಲೆ ಆಮೇಲೆ ಸರಿ, ಓಕೆ, ನಿನ್ ಜೀವನ ನೀನ್ ನಾನು ನೋಡ್ಕೊತೀನಿ. ಮತ್ತೆ ನನ್ನ ಜೀವನಕ್ಕೆ ಬರಕ್ ಟ್ರೈ ಮಾಡ್ಲೇಬೇಡ. ಗುಡ್ ಬೈ. ಅಷ್ಟೇನಾ? ಹಲೋ ಹಲೋ. ಅಷ್ಟೇನಾ? ಮುಗೀತಾ? ಮುಗೀತು. ಇನ್ನೂ 2 ಮಾತು ಏನಾದ್ರು ಇದ್ರೆ ಹೇಳು. ಏನ್ ಹೇಳಿ? ನಿನ್ನಂತವ್ರ ಹತ್ರ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀನಲ್ಲ, ಇದಕ್ಕಿಂತ ಬೇಕಾ? ಗಂಟೆಗಟ್ಲೆ ಮಾತಾಡ್ಬೇಕಾದ್ರೆ ಗಂಟೆಗಟ್ಲೆ ಮಾತಾಡ್ಬೇಕಾದ್ರೆ ಹಿಂಗೆ ಅನ್ಸ್ಲೇ ಇಲ್ವಾ? ಇವಾಗ ಅವೆಲ್ಲ ಡಿಸ್ಗಸ್ಟಿಂಗ್ ಆಗಿದೆ.